ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ನಿಜವಾಗ್ಲೂ ದೇವರು ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ, ಓಕೆನಾ? ಯಾಕಂದರೆ ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತಂದರೆ ಅದು ಸುಮ್ಮನೆನಾ? ಇಲ್ಲ ಅಲ್ವಾ? ಯಾಕಂದರೆ ಕೆಲವೊಬ್ಬರು ಜನಗಳು ಏನಂದರೆ ಗಾಯ್ಸ್, ನಾನು ಮಾತ್ರ ಚೆನ್ನಾಗಿರಬೇಕು, ನಾನು ಮಾತ್ರ ಬೆಳಿಬೇಕು ಅನ್ನೋ ಕಾಲ ಇದು, ಆಯಿತಾ? ಅದರಲ್ಲೂ ಕೂಡ ನಮ್ಮಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಲಿ ಅಂತ ಲೈಕ್ ಕೊಡ್ತಾ ಇದ್ದೀರಲ್ಲ, ನಿಮಗೆಲ್ಲರಿಗೂ ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದು ನೆಲೆಸಲಿ, ನಿಮ್ಮ ಕಷ್ಟಗಳೆಲ್ಲನೂ ಕೂಡ ದೂರ ಮಾಡಲಿ, ನಿಮಗೆ ಒಂದು ಸುಖ ಜೀವನ ಕೊಡಲಿ, ನಿಮಗೆ ಕಷ್ಟಗಳೇ ಬರದೇ ಇರೋ ರೀತಿ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಲೈಕಿಂದ ನಿಜವಾಗ್ಲೂ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಗಾಯ್ಸ್, ಓಕೆನಾ? ಅದಕ್ಕೆ ಲೈಕ್ ಮಾಡಿ ಅಂತ ಹೇಳೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಹೇಗೆ ಮೇಡಮ್ ನಾವು ಲೈಕ್ ಮಾಡಿದ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ಬೋದು ಅಂತ ಕೇಳಬಹುದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ ಅಲ್ವಾ? ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಅನ್ನೋದು ಲೀಕ್ ಆಗಿ ಅವರು ಕೂಡ ಈ ಒಂದು ಕೆಲವೊಂದು ರೆಮಿಡಿಗಳನ್ನ ನೋಡಿಕೊಂಡು, ಅವರು ಈ ವಿಡಿಯೋಗಳನ್ನ ನೋಡಿಕೊಂಡು ಅವರ ಕಷ್ಟಗಳನ್ನ ಕಳ್ಕೊಳ್ಳಿ, ಅಂದರೆ ಪ್ರಯೋಗಗಳನ್ನ ಮಾಡಿಕೊಂಡು ಅವರ ಕಷ್ಟಗಳನ್ನ ಕಳ್ಕೋತಾರೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಲೈಕ್ ಮಾಡಿ ಅಂತ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಏನಂದರೆ, ಅತಿಯಾಗಿ ಸಾಲದ ಸಮಸ್ಯೆ ಕಾಡ್ತಾ ಇದ್ದರೆ ಈ ಒಂದು ರೆಮಿಡಿ ನಿಮಗೆ ಖಂಡಿತವಾಗ್ಲೂ 100ಗೆ 200% ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು, ಆಯಿತಾ? ಅಷ್ಟು ಒಂದು ಶಕ್ತಿ ಇದೆ ಈ ಒಂದು ರೆಮಿಡಿಗೆ. ಯಾಕಂದರೆ ನಾವಿಲ್ಲಿ ಯೂಸ್ ಮಾಡುವಂಥ ಪದಾರ್ಥಗಳನ್ನ ನೀವೇ ನೋಡ್ತಾ ಇದ್ದೀರಾ. ಈ ಎಲ್ಲ ಪದಾರ್ಥಗಳಿಗೂ ತುಂಬಾ ಒಂದು ಶಕ್ತಿ ಇದೆ, ಸರಿನಾ? ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ಇದು ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳೋದಾದರೆ ಹೇಳ್ತೀನಿ, ಯಾವ ವಾರ ಮಾಡಬೇಕು ಆ್ಯಂಡ್ ಯಾವ ರೀತಿ ಈ ಒಂದು ಪ್ರಯೋಗನ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಸರಿನಾ? ಅಂದರೆ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ಈ ಒಂದು ರೆಮಿಡಿಯಿಂದ ಏನು ಯೂಸಸ್ ಅಂತ ನೀವು ಕೇಳೋದಾದರೆ, ಅತಿಯಾಗಿ ಸಾಲ ಮಾಡ್ಕೊಂಡಿದ್ರೆ ಮನೆಯಲ್ಲಿ ₹1 ನಿಮಗೆ ಉಳಿತಾ ಇಲ್ಲ ಅಂತ ಅಂದರೆ ಈ ಒಂದು ರೆಮಿಡಿ ಹೆಲ್ಪ್ ಮಾಡುತ್ತೆ. ಅಂದರೆ ಗಾಯ್ಸ್, ಏನಂದರೆ ನಿಮ್ಮ ಮನೆಯಲ್ಲಿ ಅತಿಯಾಗಿ ಕಷ್ಟನ ನೀವು ಅನುಭವಿಸ್ತಾ ಇದ್ದೀರಾ, ಅತಿಯಾಗಿ ಸಾಲದ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಇರುತ್ತೆ, ಸರಿನಾ? ಆ ನೆಗೆಟಿವಿಟಿ ಬರದೇ ಇರೋ ರೀತಿ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು. ಮನೆನ ಸ್ವಚ್ಛವಾಗಿ ಇಡೋದಾಗಿರಬಹುದು, ಹಾಗೆಯೇ ಸಿಂಕಲ್ಲಿ ಪಾತ್ರೆಗಳನ್ನ ಹಾಕ್ದೇ ಅಲ್ಲಲ್ಲೇ ತೊಳ್ಕೊಳ್ಳೋದಾಗಿರಬಹುದು, ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ಡೈಲಿ ದೀಪನ ಹಚ್ಚೋದಾಗಿರಬಹುದು, ನಿಮ್ಮ ಮನೆ ದೇವರುಗಳನ್ನ ನೆನೆಯೋದಾಗಿರಬಹುದು. ಈ ರೀತಿ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸ್ತಾ ಬಂದರೆ ನಿಜವಾಗ್ಲೂ, ಹಾಗೆಯೇ ಅದ್ರ ಜೊತೆಗೆ ಈ ಒಂದು ಕೆಲವೊಂದು ರೆಮಿಡಿಗಳನ್ನ ಮನೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಖಂಡಿತವಾಗ್ಲೂ ಹೋಗುತ್ತೆ, ಸರಿನಾ? ಸೊ ನಾನಿವಾಗ ಹೇಳ್ದಂಗೆ ಇಷ್ಟು ಯೂಸಸ್ಸು ನಿಮಗೆ ಅಂತಂದರೆ, ಸಾಲ ಬಾಧೆಯಿಂದ ಏನಾದರೂ ನೀವು ಬಳಲ್ತಾ ಇದ್ದರೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಸಾಲ ಬಾಧೆ ನಿವಾರಣೆ ಆಗುತ್ತೆ, ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗುತ್ತೆ, ಓಕೆನಾ? ಹಾಗೆಯೇ ಇದನ್ನು ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಈ ಒಂದು ರೆಮಿಡಿನ ಗಾಯ್ಸ್ ನೀವು ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ನಾಳೆ ಬಂದು ಮಂಗಳವಾರ ಇದೆ ಅಲ್ವಾ, ಮಾಡ್ಕೊಳ್ಳಿ. ಅಕಸ್ಮಾತ್ ಇವತ್ತೇನಾದರೂ ವೀಡಿಯೋ ಸಿಕ್ಕಿದ್ರೆ ನಿಮಗೆ ನಾಳೆ ಮಾಡ್ಕೊಳ್ಳಿ, ನಾಳೆ ಏನಾದರೂ ನಿಮಗೆ ಈ ವಿಡಿಯೋ ಸಿಕ್ಕಿದ್ರೆ ನಾಳೆನೇ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಾಂದರೆ ಶುಕ್ರವಾರ ಮಾಡ್ಕೊಳ್ಳಿ, ಸರಿನಾ? ಸೊ ಬನ್ನಿ ಯಾವ ರೀತಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಒಂದು ಗಾಜಿನ ಬೌಲ್ನ ತೊಗೊಂಡಿದ್ದೀನಿ. ಗಾಜಿನ ಬೌಲ್ ಅನ್ನೋದು ಗಾಯ್ಸ್ ತುಂಬಾ ಒಂದು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿನ ಎಳ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ, ಸರಿನಾ? ಅದಕ್ಕೆ ನಾನಿಲ್ಲಿ ಗಾಜಿನ ಬೌಲ್ನ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಕರೀತಾರೆ ಈ ಕಲ್ಲುಪ್ಪನ, ಅಲ್ವಾ? ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಉದ್ಭವವಾಗಿರೋದು, ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪಿನಿಂದ ಮಾಡುವಂಥ ಪ್ರಯೋಗಗಳಿಗೆ 100ಗೆ 200% ರಿಸಲ್ಟ್ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಸರಿನಾ? ಅದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಗಾಯ್ಸ್ ನೋಡಿ, ನಾನು ಒಂದು ಮಸಾಲೆ ಪದಾರ್ಥನ ತೊಗೊಳ್ತಾ ಇದ್ದೀನಿ, ಅಂತಂದರೆ ಚಕ್ಕೆನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಮತ್ತು ಮಹಾಲಕ್ಷ್ಮಿಗೆ ಈ ಮಸಾಲೆ ಪದಾರ್ಥಗಳು ಅಂದರೆ ತುಂಬಾ ಪ್ರಿಯವಾದದ್ದು. ನಾನಿಲ್ಲಿ ಒಂದು ಚಕ್ಕೆನ ತೊಗೊಳ್ತಾ ಇದ್ದೀನಿ, ಹಾಗೆಯೇ ಒಂದೇ ಒಂದು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನ ನಾನು ತೊಗೊಳ್ತಾ ಇದ್ದೀನಿ. ಲವಂಗ ಮೊಗ್ಗಿರೋದನ್ನ ಕ್ಲೀನಾಗಿರೋದನ್ನ ನೋಡ್ಕೊಂಡು ತೊಗೊಳ್ಳಿ, ಹಾಗೆಯೇ ಏಲಕ್ಕಿನೂ ಅಷ್ಟೇ ತುಂಬಾ ಹಸ್ರಾಗಿರಬೇಕು, ಆ ರೀತಿ ನೀವು ನೋಡಿಕೊಂಡು ತೊಗೊಳ್ಬೇಕು. ಅಂದರೆ ಈ ಲವಂಗ ಅನ್ನೋದು ಮನೆಯಲ್ಲಿ ಹಣನ ಅಭಿವೃದ್ಧಿ ಮಾಡುತ್ತೆ, ಧನ ಪ್ರಾಪ್ತಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ
ಏಲಕ್ಕಿ ಅನ್ನೋದು ಮನೆಯಲ್ಲಿ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ, ಓಕೆನಾ. ಅದಕ್ಕೆ ನಾನಿಲ್ಲಿ ಏಲಕ್ಕಿ, ಒಂದು ಲವಂಗ, ಒಂದು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರಿಶಿನ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು ಅರಿಶಿಣಕ್ಕೆ ಅಲ್ವಾ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮಂಗಳಕರವಾದ ವಸ್ತು ಅಂತಲೇ ಕರಿತೀವಿ. ಹಾಗೆಯೇ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೂ ಕೂಡ ಈ ಅರಿಶಿಣವನ್ನು ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿಗೂ ಕೂಡ ತುಂಬಾ ಪ್ರಿಯವಾದದ್ದು ಅದಕ್ಕೆ ನಾನಿಲ್ಲಿ ಒಂದು ಅರಿಶಿಣದ ಕೊಂಬನ ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ನಾನು ಒಂದು 5 ರೂಪಾಯಿದು ಕಾಯಿನ್ನ ತೊಗೊಂಡಿದ್ದೀನಿ. ಸರಿನಾ, ಗೋಲ್ಡ್ ಕಾಯಿನೇ ಆಗಬೇಕು. 1 ರೂಪಾಯಿದು ತೊಗೋಬೋದಾ ಮೇಡಮ್ ಅಂತ ಕೇಳ್ಬೋದು. ಬೇಡ, 1 ರೂಪಾಯಿ ತೊಗೋಬೇಡಿ, 5 ರೂಪಾಯಿದು ಗೋಲ್ಡ್ ಕಾಯಿನೇ ತೊಗೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ. ಅಂತಂದರೆ 5 ಬಂದು ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ ಅಲ್ವಾ. 5ರಿಂದ ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೂ ಗಾಯ್ಸ್ ಏನಂದರೆ ಈ 1 ಆಗಿರ್ಬೋದು 5 ಆಗಿರ್ಬೋದು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡುತ್ತೆ. ಯಾವುದೇ ಒಂದು ಪ್ರಯೋಗಗಳನ್ನ ಮಾಡಬೇಕಾದ್ರೂ ಕೂಡ ಈ ಸಿದ್ಧಿಶಾಸ್ತ್ರ ಆಗಿರ್ಬೋದು, ಪರಿಹಾರ ಶಾಸ್ತ್ರ ಆಗಿರಬಹುದು, ಮನುಷ್ಯನ ಏಳಿಗೆಗೆ ಅಂತಲೇ, ಮನುಷ್ಯನ ಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ಅಂತಲೇ ತಿಳಿಸ್ಕೊಟ್ಟಿರ್ತಾರೆ. ಕೆಲವೊಂದು ಪ್ರಯೋಗಗಳನ್ನ, ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಈ ರೀತಿ ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ. ಈ 5 ರೂಪಾಯಿ ಕಾಯಿನ್ನ ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕಮೆಂಟ್ ಮಾಡ್ತೀರಾ ಗೊತ್ತು ನನಗೆ. ಇದನ್ನು ಅಂದರೆ ಬೆಳಿಗ್ಗೆ ಇಲ್ಲ ಅಂದರೆ ಸಂಜೆ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದು ಮನೆ ಅಂಗಳೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕಿ, ಹಾಗೆಯೇ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿ ನಿಮ್ಮಲ್ಲಿರೋ ಯಾವುದೇ ಒಂದು ನೆಗೆಟಿವಿಟಿ ಆಗಿರ್ಬೋದು, ಯಾವುದೇ ಒಂದು ದೋಷ ಆಗಿರಬಹುದು ಪರಿಹಾರ ಆಗುತ್ತೆ, ಓಕೆನಾ. ಹಾಗೆಯೇ ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮನೆನ ಒರೆಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೋಗುತ್ತೆ. ಈ ಪ್ರಯೋಗನೂ ಕೂಡ ನೀವು ಜೊತೆಗೆ ಮಾಡಬೇಕಾಗತ್ತೆ, ಓಕೆನಾ. ಹಾಗೆಯೇ ದೇವರಿಗೆಲ್ಲ ದೀಪನ ಹಚ್ಕೊಳ್ಳಿ. ದೀಪ ಎಲ್ಲ ಹಚ್ಬಿಟ್ಟು ಈ ರೀತಿ ಗಾಜಿನ ಬೌಲ್ನ ತೊಗೊಂಡು ಕಲ್ಲುಪ್ಪನ್ನ ತುಂಬಿಸ್ಬಿಟ್ಟು ಅರಿಶಿಣದ ಕೊಂಬಾಗಿರಬಹುದು, 5 ರೂಪಾಯಿ ಕಾಯಿನು, ಹಾಗೆಯೇ ಒಂದು ಲವಂಗ, ಒಂದು ಏಲಕ್ಕಿ, ಹಾಗೆಯೇ ಒಂದು ಚಕ್ಕೆ, ಇಷ್ಟನ್ನ ನೀವು ಹಾಕಿಬಿಟ್ಟು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ನಾವು ಈ ರೀತಿ ಕಷ್ಟನ ಅನುಭವಿಸ್ತಾ ಇದ್ದೀವಿ ತಾಯಿ, ನಮಗೆ ಒಳ್ಳೆಯದಾಗಲಿ ಎಲ್ಲದರಲ್ಲೂ ಕೂಡ. ಅಂದರೆ ನಮ್ಮ ಸಾಲಗಳು ಅತಿಯಾಗಿ ಬೇಗ ಜಾಸ್ತಿ ಸಾಲ ಇದೆ, ಎಲ್ಲ ತೀರೋಗಲಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಹೊರಗಡೆ ಹೊರಟೋಗ್ಲಿ ಅಂತ ನೀವು ಕೇಳಿಕೊಂಡು ಒಂದು ನಂಬಿಕೆ ಇಟ್ಟು ನೀವು ಮಾಡ್ಕೋಬೇಕು ಗೈಸ್, ಆಯಿತಾ. ಅಂತಂದರೆ ನೀವು ನಂಬಿಕೆ ಇಲ್ಲದೇ ಏನು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗಲ್ಲ, ಆಯಿತಾ. ಯಾವುದೇ ಒಂದು ಪ್ರಯೋಗನ ಮಾಡಬೇಕಾದ್ರೂ ಕೂಡ ನಂಬಿಕೆ ಅನ್ನೋದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ. ಹಾಗೆಯೇ ಗೈಸ್, ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ, ಓಕೆನಾ. ಅಂದರೆ ಸಾರಿ, ನನ್ನ ಮಗ ಕ್ಲಿಪ್ ಎಸ್ಬಿಟ್ಟ, ಯಾರು ಬೇಜಾರು ಮಾಡ್ಕೋಬೇಡಿ. ಅಂತಂದರೆ ಗೈಸ್, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಒಂದು ಸಲ ಅದನ್ನು ಎಕ್ಸ್ಪೆರಿಮೆಂಟ್ನ ಮಾಡ್ತೀನಿ. ಅಂದರೆ ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್, ನನಗೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಆಮೇಲೆ ನೀವು ಪ್ರಯೋಗಗಳನ್ನ ಮಾಡ್ತೀರಾ, ಅದು ವರ್ಕೌಟ್ ಆಗಲ್ಲ, ಆವಾಗ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆಯೇ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ, ಮೇಡಮ್ ನೀವು ಹೇಳುವಂಥ ರೆಮಿಡಿಗಳನ್ನ ನಾವು ಕೂಡ ಮಾಡ್ತಾ ಇದ್ದೀವಿ, ನಮಗೂ ಕೂಡ ಒಳ್ಳೇದಾಗ್ತಿದೆ ಅಂತ ಕಮೆಂಟ್ಸ್ ಮಾಡ್ತಿದ್ದೀರಾ. ತುಂಬಾ ಧನ್ಯವಾದಗಳು ನಿಮ್ಮ ಕಮೆಂಟ್ಸಿಗೆ. ಯಾರು ಕೂಡ ಆ ರೀತಿ ಅಂದರೆ ಇವು ಚಾನಲ್ ಚೆನ್ನಾಗಿ ಗ್ರೋ ಆಗಿಬಿಡುತ್ತೆ, ಚೆನ್ನಾಗಿ ಎಲ್ಲರೂ ಕೂಡ ನೋಡ್ತಾರೆ ಅನ್ನೋರು ಕೂಡ, ಅಂದರೆ ಆ ಥರ ಮನಸ್ಥಿತಿನ ಇಟ್ಕೊಂಡು ಕಮೆಂಟ್ಸ್ ಒಳ್ಳೇದಾದರೂ ಕೂಡ ಕಮೆಂಟ್ಸ್ ಮಾಡ್ದೇನೂ ಕೂಡ ಇರ್ತಾರೆ, ಆಯಿತಾ. ಅಂಥ ಕಾಲ ಇದು, ಅಂಥ ಜನಗಳು ಕೂಡ ಇದ್ದಾರೆ. ಅಂಥ ಜನಗಳ ಮಧ್ಯೆ ನೀವು ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ಹೇಳಿದ್ದೆಲ್ಲ ನಂಗೆ ವರ್ಕೌಟ್ ಆಗ್ತಿದೆ, ಒಳ್ಳೇದಾಗ್ತಿದೆ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಲೇಬೇಕು ಅಲ್ವಾ. ಸೊ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಗಾಯ್ಸ್, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ, ಓಕೆನಾ. ಹಾಗೆಯೇ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬ ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಆಗಿರ್ಬೋದು, ನೀವು ಇಷ್ಟಪಡೋ ದೇವರಾಗಿರಬಹುದು, ನಿಮ್ಮ ಮನೆ ದೇವರಾಗಿರಬಹುದು, ಎಲ್ಲರೂ ಕೂಡ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ದೀರಾ, ಹಾಗೆಯೇ ಯಾರ್ಯಾರು ಈ ರೆಮಿಡಿಗಳನ್ನ ಮಾಡ್ಕೊಳ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹಾಗೆಯೇ ಅದ್ರ ಜೊತೆಗೆ 4, 5, 6 ಏಂಜಲ್ಸ್ ಆಗಿರಬಹುದು, ಎಲ್ಲರೂ ಒಳ್ಳೇದು ಮಾಡಲಿ. 4, 5, 6 ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಆಯಿತಾ. ಅಂದರೆ 4, 5, 6 ಅನ್ನೋದು ಒಂದು ದೈವಿಕ ಶಕ್ತಿ ನಂಬರ್ ಗಾಯ್ಸ್, ಆಯಿತಾ. ಅಂದರೆ ಆ ನಂಬರ್ನ ನೆನ್ಕೊಂಡು ನಾವು ಒಂದು ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ಆಗಿರಬಹುದು ತುಂಬಾ ಒಳ್ಳೆಯದಾಗುತ್ತೆ. ನಾನು ಆಲ್ರೆಡಿ ಅದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಲೈಕ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು
ನಿಮ್ಗೆ ಗೊತ್ತಿರೋರಿಗೆ, ಕಷ್ಟದಲ್ಲಿರೋರಿಗೆ ಇದನ್ನು ತಿಳಿಸ್ಕೊಡಿ. ಈ ರೀತಿ ಜಾಸ್ತಿ ದುಡ್ಡು ಖರ್ಚಾಗ್ದೇ ಮಾಡುವಂಥ ರೆಮಿಡಿಗಳು, ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ರೆಮಿಡಿಗಳಾಗಿರುತ್ತೆ. ಓಕೆನಾ? ಸುಮ್ಮನೆ ಅಲ್ಲೋಗ್ತೀರಾ ಇಲ್ಲೋಗ್ತೀರಾ, ಶಾಸ್ತ್ರಗಳನ್ನ ಕೇಳ್ತೀರಾ, ತುಂಬಾ ದುಡ್ಡು ಖರ್ಚು ಮಾಡ್ತೀರಾ ಅಂದರೂ ಕೂಡ ನಿಮಗೆ ಕೆಲವೊಂದು ಸಲ ಗುಡ್ ರಿಸಲ್ಟ್ ಸಿಕ್ಕಿರೋದಿಲ್ಲ. ಆಯಿತಾ? ಅದೆಲ್ಲ ಬಿಟ್ಟು ಗೈಸ್, ನೀವು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ದೇ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ರೆಮಿಡಿಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.